ನೀರು ಕುಡ್ಕಂತ ನೀರು ನೋಡೋಣ ಬನ್ನಿ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಹೆಲ್ಲೋ ಕರ್ನಾಟಕ ಮಂದಿ, ಹೆಂಗದಿರಪ್ಪ ಎಲ್ಲರೂ. ನಾನು ನಿಮ್ಮ ಮಜ್ಜಿಗೆ ಮೈಂಡ್ ಸೆಟ್ ಹುಡುಗ ಅಭಿ. ಮತ್ತೆ ಹೊಸ ವ್ಲಾಗ್ ಜೊತೆ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಶನಿವಾರ ಅಂತಂದರೆ ಮೊದಲು ನೆನಪು ಬರೋದೆ ನನ್ನ ಬಾಸು ಆಂಜನೇಯ. ಆಂಜನೇಯ ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ ಅಂತ ಎಲ್ಲರೂ ಆಂಜನೇಯ ಬೆಟ್ಟಕ್ಕೆ ಹೋದರೆ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ನಮ್ಮ ದೋಸ್ತ ಸನಾಪುರಲ್ಲಿರೋ ಬಾಲಾಂಜನೇಯ ಬೆಟ್ಟಕ್ಕೆ ಹೊರಟ್ವಿ. ಗಂಗಾವತಿಯಿಂದ ಸನಾಪುರಿಗೆ ಹೋಗೋ ದಾರಿಯಲ್ಲಿ ಆಂಜನೇಯದ್ರ ಬೆಟ್ಟ ಸಿಗೋದು. ದೂರದಿಂದ ಬರುವ ಜನರು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಯಾಕೆಂದರೆ ಶನಿವಾರ ತುಂಬಾ ಟ್ರಾಫಿಕ್ ಇರುತ್ತೆ ಆಂಜನೇಯದ್ರ ಬೆಟ್ಟದಲ್ಲಿ. ಇದೆ ನೋಡಿ ಆಂಜನೇಯದ್ರ ಬೆಟ್ಟ, ಎಷ್ಟೊಂದು ಜನ ತುಂಬಿದ್ದಾರೆ ಇಲ್ಲಿ. ಇಷ್ಟೊಂದು ಜನರ ಮಧ್ಯೆ ನಮ್ಮನ್ನು ನೋಡಿ ನಮ್ಮ ಅಭಿಮಾನಿಗಳು ಜೈಕಾರ ಹಾಕಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ದೂರದಿಂದನೇ ಆಂಜನೇಯದ್ರ ಬೆಟ್ಟಗೆ ಒಂದು ನಮಸ್ಕಾರ ಮಾಡಿಕೊಂಡು ನಮ್ಮ ಬಾಲಾಂಜನೇಯ ಟೆಂಪಲ್ ಕಡೆಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬಾಲಾಂಜನೇಯ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಮ್ಮ ಅಂಬಾಡಿ ಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವೇ ನೋಡ್ತಿದ್ದೀರಾ ಈ ಜರ್ನಿ ಹೇಗಿದೆ ಅಂತ. ಇಲ್ಲಿ ಬರೋ ಪ್ರತಿ ದಾರಿಯಲ್ಲಿ ನಿಮಗೆ ಚೂಪಾದ ಕಲ್ಲು ಮುಳ್ಳುಗಳಿವೆ. ಸೊ ಬರುವಂಥ ಜನರು ತುಂಬಾ ಸೇಫ್ಟಿಯಾಗಿ ಬನ್ನಿ. ಈ ಬಾಲಾಂಜನೇಯ ಬೆಟ್ಟ ಹತ್ತುವುದು ಆಂಜನೇಯದ್ರ ಬೆಟ್ಟ ಹತ್ತುವಷ್ಟು ಈಸಿಯಾಗಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದ ಮೇಲೆ ನಮಗೆ ಮೊದಲನೇ ಚೆಕ್ ಪೋಸ್ಟ್ ಸಿಕ್ತು. ಬನ್ನಿ, ಮೊದಲನೇ ಚೆಕ್ ಪೋಸ್ಟಲ್ಲಿ ವ್ಯೂ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಬರೀ ನಾನೇ ಈ ಪ್ಲೇಸ್ ಬಗ್ಗೆ ಹೇಳಿದರೆ ಹೇಗೆ? ಬನ್ನಿ, ನಮ್ಮ ಉಡಾಳ್ತಿದ್ದಾಗೆ ವ್ಯೂ ಬಗ್ಗೆ ಹೆಂಗನಿಸ್ತು ಅಂತ ಕೇಳೋಣ. ಮೇಲೆ ಬರೋಕ್ಕಿಂತ ಮುಂಚೆ ಭಾಳ ಯಾಕಾರೋ ಬಂದೆ ಅಂತ ಅನಿಸ್ತು. ಬಂದಿದ ಮೇಲೆ ತುಂಬ ಖುಷಿ ಆಯಿತು. ಪಾಯಿಂಟ್ ನೋಡಿ ಇನ್ನು ಮುಂದೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಬನ್ನಿ. ವ್ಯೂ ನೋಡಿಕೊಂಡು ಮುಂದೆ ಸಾಗಿದ್ವಿ. ದಾರಿ ಮಧ್ಯೆ ಒಂದು ಪೋಸ್ಟರ್ ಸಿಕ್ತು. ಏನಪ್ಪ ಅಂತ ನೋಡಿದರೆ ಇಲ್ಲಿ ಚಿರತೆ ಕಲ್ಲಡಿ ಇರ್ತವೆ ಅಂತ. ಅದು ನಿಜನೇ, ನನ್ನ ಮುಂದೆನೇ ಒಂದು ಕಲ್ಲಡಿ ಇದೆ. ಕರಡಿ ಜೊತೆನೇ ಅಲ್ವಾ ಬೆಟ್ಟ ಹತ್ತಾ ಇರೋದು. ಇದೆ ನೋಡಿ ಸೆಕೆಂಡ್ ಚೆಕ್ ಪೋಸ್ಟ್. ಈ ಚೆಕ್ ಪೋಸ್ಟ್ ಪಕ್ಕ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ನೋಡಿದರೆ ನಿಮಗೆ ಹುತ್ತಗಳು ಕಾಣಿಸುತ್ತೆ. ಸೊ ಬೆಟ್ಟ ಹತ್ತುವಾಗ ಸ್ವಲ್ಪ ಜಾಗ್ರತೆಯಿಂದ ಬೆಟ್ಟ ಹತ್ತಿ. ಸೆಕೆಂಡ್ ಚೆಕ್ ಪೋಸ್ಟ್ ಹತ್ತೋದ್ರಲ್ಲೇ ನಮ್ಮ ಎನರ್ಜಿ ಎಲ್ಲ ಹೋಗಿತ್ತು. ಆವಾಗ ನೆನಪಾಗಿದ್ದೆ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್ ಅಂತ. ಆ ವಿಂಗ್ಸ್ ಇದ್ದಿದ್ರೆ ಹಾರ್ಕೊಂಡು ಹೋಗ್ಬೋದಿತ್ತು. ಆದರೆ ನಮ್ಮ ಹತ್ರ ಇದ್ದಿದ್ದು ಬಡವರ ರೆಡ್ ಬುಲ್ ಬಿಸ್ಲೇರಿ ವಾಟರ್ ಬಾಟಲ್. ಅದನ್ನೇ ಕುಡ್ಕೊಂಡು ಮುಂದೆ ಸಾಗಿದ್ವಿ. ಥರ್ಡ್ ಚೆಕ್ ಪೋಸ್ಟ್ ಹತ್ತೋದ್ರಲ್ಲೇ ನಮ್ಮ ಉಡಾಳ್ ಚಿದ್ಯ ಮೋಟಿವೇಶನ್ ಚಿದ್ಯಾಗಿ ಕನ್ವರ್ಟ್ ಆದ. ಒಂದೆರಡು ಒಳ್ಳೆ ಮಾತು ಹೇಳ್ತಾನಂತೆ, ಕೇಳೋಣ ಬನ್ನಿ. ಯಾರೆಲ್ಲ IT ಕಂಪ್ನಿಯಲ್ಲಿ ಕೂತು ದಪ್ಪ ಆಗಿದ್ದೀರಾ ಅವರೆಲ್ಲ ಜಿಮ್ಮಿಗೆ ಹೋಗೋ ಬದಲಿ ಇಲ್ಲಿ ಬನ್ನಿ. क्या बात है सर, क्या बात है सर, क्या बात, ये बात है. ನಮ್ಮ ದೋಸ್ತ ಹೇಳೋ ಮೋಟಿವೇಶನ್ ತಗೊಂಡು ಲೆಫ್ಟ್ ಸೈಡಲ್ಲಿರೋ ಥರ್ಡ್ ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಪಯಣ ಕಂಟಿನ್ಯೂ ಮಾಡಿದ್ವಿ. ಥರ್ಡ್ ಚೆಕ್ ಪೋಸ್ಟಿಂದ ಸ್ವಲ್ಪ ಮುಂದೆ ಬಂದರೆ ಗ್ಲಿಮ್ಸ್ ಥರ ಒಂದು ಸ್ಮಾಲ್ ವ್ಯೂ ಪಾಯಿಂಟ್ ಸಿಕ್ತು. ಥರ್ಡ್ ಚೆಕ್ ಪೋಸ್ಟಲ್ಲೇ ಇಷ್ಟೊಂದು ಸುಂದರವಾದ ವ್ಯೂ ಇದೆ ಅಂದರೆ
ಇನ್ನು ಮೇಲೆ ಯಾವ ಥರ ವ್ಯೂ ಇರ್ಬೋದು ಅಂತ ಕ್ಯೂರಿಯಾಸಿಟಿಯಲ್ಲೇ ಮುಂದೆ ಹೋದ್ವಿ. ಮುಂದೆ ಬಂದು ನೋಡಿದರೆ ನಮ್ಮ ಬಾಸ್ ಇನ್ನೊಂದು ಬೆಟ್ಟದಲ್ಲಿ ಕುಂತು ದೂರದಿಂದನೇ ದರ್ಶನ ಕೊಟ್ಟರು. ಆಂಜನೇಯನ ಹುಡುಕಿಕೊಂಡು ಹೊರಟಿರುವ ನಮಗೆ ವಿಷ್ಣುವಿನ ಅವತಾರ ಅಂತ ಬರೆದಿರುವ ಗುರುತು ಕಾಣಿಸ್ತು. ಆ ವಿಷ್ಣುವಿನ ಮಾರ್ಗವನ್ನೇ ಫಾಲೋ ಮಾಡಿಕೊಂಡು ಹೋದ್ವಿ. ಆದರೆ ನಮಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ ನಮಗೆ ಅಲ್ಲಿ ಸಿಕ್ಕಿದ್ದು ವಿಷ್ಣು ಅಲ್ಲ, ಮಹಾದೇವ. ಇದು ಸಾಧಾರಣವಾದ ಶಿವಲಿಂಗವಲ್ಲ. ಶಿವನ ಮೂರ್ತಿ ನೋಡೋಕ್ಕೆ ಚಿಕ್ಕದಾಗಿರಬಹುದು, ಆದರೆ ಶಿವನ ಮುಂದೆ ಇರುವ ನಂದಿ, ಪಕ್ಕದಲ್ಲೇ ಇರುವ ತ್ರಿಶೂಲ, ಶಿವನ ಮೇಲೆ ಮರದಂತೆ ಅಲಂಕಾರವಾದ ಹಳದಿ ಬಣ್ಣದಿಂದ ಕಂಗೊಳಿಸುತ್ತಿರುವ ಬೆಟ್ಟ, ಇಂತಹ ಪವಿತ್ರ ಸ್ಥಳಗಳನ್ನು ನೋಡಿದಾಗ ನಮಗೆ ಆದ ಅನುಭವ ಒಂದೇ: ಈ ಜಗತ್ತು ನಿಜಕ್ಕೂ ಒಂದು ಮಾಯೆ. ಹುಡುಕಿಕೊಂಡು ಮುಂದಕ್ಕೆ ಸಾಗಿದಷ್ಟು ನಮಗೆ ಇನ್ನಷ್ಟು ಆಶ್ಚರ್ಯಗೊಳಿಸುವ ಸ್ಥಳಗಳು ಸಿಗುತ್ತವೆ. ಅಲ್ಲಿಂದ ಇಷ್ಟು ಸ್ಟ್ರಗಲ್ ಮಾಡಿ ಮೇಲೆ ಬಂದರೂ ಕೂಡ ಸುತ್ತ ಇದಿದೆ, ಕಾಡು ಪರಿಸರ. ಮತ್ತು ಹಿಂಗೆ ಕ್ಯಾಮ್ರಾ ಝೂಮ್ ಮಾಡಿದ್ರೆ ಸಣ್ಣಪುರ ಕಾಣುತ್ತೆ. ಅಲ್ಲಿ ನಿಮಗೆಲ್ಲ ಗೇಮ್ಸ್ಗಳು ಸಿಗ್ತವೆ ಆಡೋಕ್ಕೆ, ಬೋಟ್ ರೈಡಿಂಗು ಎಲ್ಲ. ನಾವು ಇನ್ನು ಫೈನಲ್ ಡೆಸ್ಟಿನೇಷನ್ಗೆ ಹೋಗಿಲ್ಲ, ಆದರೆ ಇವಾಗಲೇ ನಮಗೆ ಈ ಥರ ವ್ಯೂ ನೋಡೋಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಹತ್ತಿ ಬಂದ ಮೇಲೆ ಇಲ್ಲಿ ನಮ್ಮ ಬಾಲಾಂಜನೇಯ ಗುಡಿ ಇದೆ. ಅಲ್ಲಿಂದ ಬಂದರೂ ಕೂಡ ಬಾಲಾಂಜನೇಯ ದೇವಸ್ಥಾನ ಕೀಲಿ ಹಾಕಿದ್ದಾರೆ. ಆದರೂ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳೋಣ. ಟೆಂಪಲ್ನೇ ಫೈನಲ್ ಡೆಸ್ಟಿನೇಷನ್ ಅಂತ ತಿಳಿದ ನಮಗೆ ಪಕ್ಕದಲ್ಲೇ ಮೆಟ್ಲು ಕಾಣಿಸ್ತು. ಏನಿರ್ಬೋದು ಮೇಲೆ ಅಂತ ಕುತೂಹಲದಿಂದ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ಮೆಟ್ಟಲು ಹತ್ತಿದ ಮೇಲೆ ಮೊದಲಿಗೆ ಕಂಡಿದ್ದೆ ಓಂ ನಮೋ ಭಗವತೆ ವಾಸುದೇವಾಯ. ಹಾಗೆ ಮುಂದೆ ಸಾಗಿದ ನಮಗೆ ಎಡಬದಿಯಲ್ಲಿ ಗುಡ್ಡದ ಮೇಲೆ ಒಂದು ಪುಟ್ಟದಾದ ಮನೆ ಮತ್ತು ಮನೆಯ ಮುಂದೆ ಕೇಸರಿ ಧ್ವಜವನ್ನು ನೋಡಿ ಜನರು ಇವತ್ತಿಗೂ ಇಲ್ಲಿ ಜೀವಿಸುತ್ತಾರೆ ಅಂತ ನೋಡಿ ಆಶ್ಚರ್ಯ ಆಯಿತು. ಒಂಟಿಯಾಗಿ ನಿಂತಿರುವ ಮರ, ಜೋರಾಗಿ ಬೀಸುವ ತಣ್ಣನೆ ಗಾಳಿ, ತುಂಗಭದ್ರೆಯ ನೀರಿನ ಶಬ್ದ, ಇವೆಲ್ಲ ನೋಡಿ ನಿಜಕ್ಕೂ ಇದು ಒಂದು ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಾಲಾಂಜನೇಯ ಗುಡ್ಡ ಹತ್ತಿದ ಮೇಲೆ ಒಂದೇ ಪ್ಲೇಸ್ ನಿಂತ್ಕೊಂಡು ತುಂಬ ಪ್ಲೇಸಸ್ ನೋಡ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಿ, ಸಾನಾಪುರ್ ಲೇಕ್ ಕಾಣಿಸ್ತಿದೆ. ಹಂಗೆ ನೀವು ಮುಂದ್ಗಡೆ ಬಂದರೆ ನೋಡಿ ನಮ್ಮ ಚಿದ್ದವ್ರು ಏನೋ ತೋರಿಸ್ತಿದ್ದಾರೆ. ಓಕೆ, ಇಲ್ಲಿ ಹಂಪಿ ಇದೆ, ಹಂಪಿ ನೋಡ್ಬೋದು. ಆಮೇಲೆ ಇದೇ ಈ ಕಡೆ ಬಂದರೆ ಫ್ಯಾನ್ಗಳಿವೆ, ಆ ಕಡೆ ಎಲ್ಲ ಸಂಡೂರು ಫ್ಯಾನ್ಸ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ಡ್ಯಾಮಿಂದು ಈ ಕಡೆ ಹಿಂಗೆ ಸ್ವಲ್ಪ ಜೂಮ್ ಆಗ್ತಿದ್ದೀನಿ, ಕಾಣಿಸುತ್ತೆ ಅಂತ ಅನ್ಕೊತೀನಿ. ಅಲ್ಲಿ TB ಡ್ಯಾಮ್ ಕಾಣುತ್ತೆ ನಿಮಗೆ. ಒಳ್ಳೆ ವ್ಯೂ ನೋಡಿಕೊಂಡು ವಾಪಸ್ ನಮ್ಮ ಮನೆ ಕಡೆಗೆ ಹೊಂಟ್ವಿ. ನೋಡ್ರಪ್ಪ, ಇಲ್ಲಿ ಬಂದು ನಮ್ಮೂರ ಕಡೆ ಒಂದು ಪದ್ಧತಿ ಇದೆ. ಬಂದು ಇಲ್ಲಿ ಕಲ್ಲಿಂದ ಒಂದು ಮನೆ ಕಟ್ಟಿದ್ರೆ ಮನೆ ಆಗುತ್ತಂತೆ. ಕಟ್ಟಿ ಮನೆ ಮಾಡ್ಕೊಳ್ಳಿ, ಮನೆ ಮಾಡಿ ನೆಮ್ಮದಿಯಾಗಿರಿ. अच्छा ठीक है ठीक है ठीक है समझ गया. ನೋಡ್ರಪ್ಪ, ಇಲ್ಲಿ ಎಲ್ರು ಮನೆ ಕಟ್ಟು ಅಂತಂದ್ರೆ ಯಾವನೊಬ್ಬ ರೆಸಾರ್ಟ್ ಕಟ್ಟಿ ಅರಮನೆನೇ ಕಟ್ಟವನೆ. ಯಾವ ಊರಾಗ ಈ ಥರ ಮನೆ ಕಟ್ಟವನೋ ನೋಡ್ಕೊಂಬರ್ಬೇಕು ಹೋಗಿ.
ನೀವೇ ನೋಡಿದ್ರಲ್ವಾ, ಕೆಲವೊಬ್ರು ಮನೆ ಕಟ್ಟಿದರೆ ಇನ್ನೂ ಕೆಲವರು ಅರಮನೆನೇ ಕಟ್ಟಿದ್ರು. ನೀವೇ ಯಾವ್ದು ಕಟ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತಿನ ಬಾಳಾಂಜನೇಯ ಬೆಟ್ಟದ ಜರ್ನಿಯಲ್ಲಿ ನಗುವಿನ ಜೊತೆಗೆ ತುಂಬ ಆಶ್ಚರ್ಯಕರವಾದ ಪ್ಲೇಸಸ್ ಕೂಡ ನೋಡಿದ್ವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವ ಗಂಟೆಯನ್ನು ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಹೊಸ ಪ್ಲೇಸ್ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.